ನಮಸ್ತೆ, ನಾನು ಎಸ್ ಕೆ ಕುಪ್ಪಸ್ತ್, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ, ಬಾಗಲಕೋಟೆಯಿಂದ ಮಾತಾಡ್ತಾ ಇದ್ದೇನೆ. ಇಲ್ಲೊಬ್ಬ ಜಮೀನ್ದಾರ ಸಾಕಷ್ಟು ಆಸ್ತಿಯನ್ನು ಮಾಡಿದ್ದಾನೆ, ಸಂಪತ್ತು ಎಲ್ಲ ಇದೆ. ತನ್ನ ಜೀವಿತದ ಅವಧಿಯೊಳಗೆ ಸಾಕಷ್ಟು ಪರಿಶ್ರಮ ಪಟ್ಟು ಇದನ್ನೆಲ್ಲ ಬೆಳೆಸಿದ್ದಾನೆ. ಆದರೆ ಅವನಿಗೊಬ್ಬ ಮಗ ಇದ್ದಾನೆ, ಯಾವಾಗಲೂ ಐಷಾರಾಮಿ ಜೀವನವನ್ನು ನಡೆಸ್ತಕ್ಕಂಥವನು, ಆಲಸ್ಯ, ಅದರಲ್ಲಿ ಆಸಕ್ತಿ ಇಲ್ಲ. ಬರೀ ಹೊರಗಡೆ ಆರಾಮ ರಿಲ್ಯಾಕ್ಸ್ ಮಾಡ್ತಾ ಚೈನಿ ಮಾಡ್ತಾ ಅಡ್ಡಾಡೋದು, ಎಲ್ಲ ಗೆಳೆಯರನ್ನ ಕರ್ಕೊಂಡು ಅಡ್ಡಾಡಿ ಅವ್ರ ಜೊತೆಗೆ ಪಾರ್ಟಿ ಮಾಡೋದು, ಇದರಲ್ಲೇ ಕಾಲ ಕಳೀತಿರ್ತಾನೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ವಯಸ್ಸಾದ ನಂತರ ತಂದೆ ಕಾಲ ಹೋಗ್ತಾನೆ. ಆವಾಗಲೂ ಸಹಿತ ಮಗನ ನಡವಳಿಕೆ ಇದೇ ಥರ ಇರುತ್ತೆ. ಯಾವಾಗ ಒಂದು ಕಡೆ ಅದು ಕೂತುಂಡ್ರೆ ಕುಡಿಕೆ ಹೊನ್ನು ಸಾಲದು ಅಂತಾರಲ್ಲ, ಹಾಗೆ ಸಂಪತ್ತು ಕರಿತಾ ಹೋಗುತ್ತೆ. ಜೊತೆಗೆ ಅವನ ಆರೋಗ್ಯನೂ ಕೆಟ್ಟು ಬಿಡುತ್ತೆ. ಅವಾಗ ಏನು ಅನಿಸುತ್ತೆ ಏನೋ, ಅವನು ಒಬ್ಬ ಜ್ಯೋತಿಷಿ ಕಡೆ ಹೋಗ್ತಾನೆ. ಆ ಜ್ಯೋತಿಷಿಗೆ ಕೇಳ್ತಾನೆ, ಹೀಗೆಲ್ಲ ಆಗಿದೆ, ಸಂಪತ್ತು ಸಮಸ್ಯೆ ಆಗಿದೆ, ಕರಗ್ತಾ ಇದೆ, ನನ್ನ ಆರೋಗ್ಯನೂ ಹಾಳಾಗಿದೆ ಅಂತ. ಜ್ಯೋತಿಷಿಗೆ ಗೊತ್ತಿರುತ್ತೆ, ಇವ್ರ ತಂದೆ ನಡವಳಿಕೆನೂ ಇವನ ನಡವಳಿಕೆ ಗೊತ್ತಿರುತ್ತೆ. ಆ ಜ್ಯೋತಿಷಿ ಹೇಳ್ತಾನೆ, ನೋಡು, ನಿಮ್ಮ ತಂದೆ ಇದ್ದಾಗ ದಿವಸ ಮುಂಜಾನೆ ಎದ್ದು 5 ಗಂಟೆ ಹೊತ್ತಿಗೆ ಹೊಲಗಡೆ ಹೋಗ್ತಿದ್ದ. ಹೊಲಕ್ಕೆ ಹೋದಾಗ ಅಲ್ಲಿ ಅವನಿಗೆ ಸರ್ಪದರ್ಶನ ಆಗ್ತಾ ಇತ್ತು. ಯಾವಾಗ ಸರ್ಪದರ್ಶನ ಆಗುತ್ತೋ ಆವಾಗ ಅವನ ಸಂಪತ್ತು ವೃದ್ಧಿ ಆಗ್ತಿತ್ತು. ಅದಕ್ಕೆ ನೀನು ಸಹಿತ ಮುಂಜಾನೆ ಎದ್ದು ಲಘು ಎದ್ದು ಹೋಗ್ತಾ ಇರು ಹೊಲಕ್ಕೆ. ಅವಾಗ ಒಂದು ದಿವಸ ನಿಂಗೆ ಸರ್ಪದರ್ಶನ ಆಯ್ತಿಲ್ಲ, ಆವಾಗ ನಿನ್ನ ಸಂಪತ್ತು ಹೆಚ್ಚಾಗುತ್ತೆ. ಅಂದ್ಕೊಳ್ಳೆ ಅವನಿಗೊಂದು ಸ್ವಲ್ಪ ಆಸೆ ಹುಟ್ಟುತ್ತೆ. ಇಮಿಡಿಯೇಟ್ ಮರುದಿವಸ ಮುಂಜಾನೆ ಲಘುನ ಎದ್ದು ಸ್ನಾನಗೆಲ್ಲ ಮಾಡಿ ಹೊಲಕ್ಕೆ ಹೋಗ್ತಾನೆ. ಎಲ್ಲ ಕಡೆ ಅಡ್ಡಾಡ್ತಾನೆ ಹೊಲದಲ್ಲಿ, ಎಲ್ಲಿ ಅವನಿಗೆ ಸರ್ಪದರ್ಶನ ಆಗಲ್ಲ. ಆದರೆ ಒಂದು ಸತ್ಯ ಗೊತ್ತಾಗುತ್ತೆ ಅವನಿಗೆ. ಹೊಲದಲ್ಲಿ ಇವನೇನು ನಂಬಿದ್ದ, ಆಳುಕಾಳುಗಳು ಬಂದು ಕೆಲಸ ಮಾಡ್ತಾವು, ತಂಪಾಳಿತಾವು ಅಂತ ಒಬ್ಬ ಆಳು ಇರಂಗಿಲ್ಲ ಅಲ್ಲಿ. ಆಗ ಅವನಿಗೆ ಸ್ವಲ್ಪ ಸಿಟ್ಟು ಬರುತ್ತೆ. ಇಮಿಡಿಯೇಟ್ಲಿ ಎಲ್ಲ ಆಳುಗಳನ್ನು ಕರೆದು ಅವ್ರಿಗೆ ಸೂಚನೆ ಕೊಡ್ತಾನೆ, ನಾಳೆಯಿಂದ ಯಾರು ತಪ್ಸಂಗಿಲ್ಲ, ಹೊಲಕ್ಕೆ ಬರಬೇಕು ಅಂತೇಳಿ. ಎಲ್ಲರೂ ಹ್ಞೂ ಅಂತಾರೆ, ಒಪ್ಕೋತಾರೆ. ಇವನು ಮತ್ತೆ ಮರುದಿವಸ ಪುನಃ ಲಘುನ ಎದ್ದು ಹೊಲಕ್ಕೆ ಬರ್ತಾನೆ. ನೋಡ್ತಾನೆ ಆಳುಗಳು ಬಂದಿದ್ದಾರೆ, ಅಲ್ಲೇ ಹರಟೆ ಹೊಡಿತಾ ಇದ್ದಾರೆ, ಯಾರು ಸಹಿತ ಕೆಲಸ ಮಾಡ್ತಾ ಇಲ್ಲ. ಎರಡನೇ ಸತ್ಯ ಅವನಿಗೆ ಅರಿವಾಗುತ್ತೆ. ಆದರೆ ಜೊತೆಗೆ ಅವನು ಅಡ್ಡಾಡ್ತಿರ್ಬೇಕಾದ್ರೆ ಎಲ್ಲಿಯೂ ಸಹಿತ ಸರ್ಪದರ್ಶನ ಆಗಲ್ಲ. ಹೀಗೆ ಕೆಲವು ದಿವಸ ಬರ್ತಾ ಇರ್ತಾನೆ, ನೋಡ್ತಾನೆ, ಆಳುಗಳು ಕೆಲಸ ಮಾಡ್ತಾ ಅವ. ಕಡೆಗೆ ಒಂದು ದಿವಸ ಅವನು ಮತ್ತೆ ಜ್ಯೋತಿಷಿ ಕಡೆ ಹೋಗ್ತಾನೆ. ಅಲ್ಲ, ನಾನು ಇಷ್ಟು ದಿವಸ ಅಡ್ಡಾಡ್ತಾ ಇದ್ದೀನಿ ಹೊಲದಲ್ಲಿ, ಒಂದ್ಸಲ ನನಗೆ ಸರ್ಪದರ್ಶನ ಆಗಿಲ್ಲ. ಅವಾಗ ಜ್ಯೋತಿಷಿ ನಗ್ತಾನೆ, ಯಾವ ಸರ್ಪನೂ ಇಲ್ಲ, ದರ್ಶನ ಇಲ್ಲ, ಯಾವುದೂ ಇಲ್ಲ. ಸರ್ಪದರ್ಶನ ಆಗುತ್ತೆ ಅಂತ ನಾನು ಹೇಳಿದ ಉದ್ದೇಶ ಏನು, ನೀನು ಬೇಗ ಲಘುನ ಹೇಳಬೇಕು, ಹೊಲಕ್ಕೆ ಹೋಗಬೇಕು. ಹೊಲದಲ್ಲಿ ನಿಮಗೆ ಸರ್ಪದರ್ಶನ ಆಗಿದೆ ಅಲ್ಲ, ಯಾರು ಆಳುಕಾಳುಗಳು ಬಂದಿಲ್ಲ, ಕೆಲಸ ಮಾಡೋಂಗಿಲ್ಲ ಅಂಥೇಳಿ. ಈಗ ಅವರೆಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ. ಅದರಿಂದ ನಿನ್ನ ಹೊಲನೂ ಸರಿ ಫಲವತ್ತಾಗಿ ಬೆಳೀತಾ ಇದೆ, ನಿನ್ನ ಸಂಪತ್ತು ಆ ಮುಖಾಂತರ ಹೆಚ್ಚಾಗುತ್ತೆ. ಜೊತೆಗೆ ಏನು ದಿವಸ ಹೋಗ್ತಾ ಇದೆಯಲ್ಲ, ನಿನ್ನ ಆರೋಗ್ಯದಲ್ಲಿ ಸಹಿತ ಸುಧಾರಣೆ ಆಗಿದೆ. ಹೌದಲ್ಲ, ಅವನು ನಂಬ್ತಾನೆ, ಹೌದಲ್ಲ, ನನ್ನ ಆರೋಗ್ಯನೂ ಸುಧಾರಣೆ ಆಗಿದೆ. ಇದನ್ನೇ ಅವನು ಮುಂದುವರಿಸ್ತಾನೆ. ಅದೇ ಥರ ಎಷ್ಟೋ ಜನ ಇದ್ದಾರೆ, ನನಗೆ ಅವ್ರಿಗೆ ಶನಿ ಕಾಟ ಹಿಡಿದಿದೆ ಅಂಥೇಳಿ ಮನೆಯೊಳಗೆರೆಯರು ಸಹಿತ ಇದೇ ಥರದ ಜ್ಯೋತಿಷಿಗಳನ್ನ ಕಾಣ್ತಾರೆ. ಅವಾಗ ಜ್ಯೋತಿಷಿಗಳು ಹೇಳ್ತಿರ್ತಾರೆ, ಏನು ಹೇಳ್ತಾರೆ, ದಿವಸ ನೀನು ಮುಂಜಾನೆ ಎದ್ದು ಊರ ಹೊರಗಿನ ಹನುಮಪ್ಪಗೆ ಹೋಗಬೇಕು, ಬರಿಗಾಲಿನ ಹೋಗ್ಬೇಕು, ಸ್ನಾನಗೇನ ಮಾಡಿ ಕೈಯೊಳಗೆ ಒಂದೆರಡು ಉದಿನ ಕಡ್ಡಿ ಇಟ್ಕೊಂಡು ಯಾರಿಗೂ ಮಾತಾಡಲಾರ್ದೆ ಹನುಮಂತರಿಗೆ ಹೋಗಿ ನಮಸ್ಕಾರ ಮಾಡಿ ಬಾ. ಇಷ್ಟೇ ಸಿಂಪಲ್, ಹೌದಲ್ಲ. ಅವ್ರು ಹೇಳಿದ ಉದ್ದೇಶನೂ ಅದೇ, ಯಾರ ಜೊತೆಗೂ ಮಾತಾಡಬಾರ್ದು, ಎರಡು ಉದಿನ ಕಡ್ಡಿ ಹಿಡ್ಕೊಂಡು ಹೋಗ್ಬೇಕಂದ್ರೆ
ದಾರಿ ಒಳಗೆ ಬರ್ತಕ್ಕಂಥ ಯಾರೂ ಸಹಿತ ನೆಗೆಟಿವ್ ಮೆಸೇಜ್ಗಳನ್ನು ನಿನ್ನ ತಲೆಗೆ ಹಾಕಬೇಕಾಗಿಲ್ಲ. ಸೊ ಮುಂಜಾನೆ ನೀನು ಹೋಗೋದ್ರಿಂದ ಪರಿಶುದ್ಧವಾದ ವಾತಾವರಣ ಇರುತ್ತೆ. ಸೊ ನಿನಗೆ ಸಾಕಷ್ಟು ಆರೋಗ್ಯದ ಮೇಲೆ ಒಳ್ಳೆಯ ಪರಿಣಾಮ ಬೀರುತ್ತೆ. ಜೊತೆಗೆ ಋಣಾತ್ಮಕ ವಿಚಾರಗಳು ಬರಲಾರ್ದಕ್ಕೆ ಧನಾತ್ಮಕವಾಗಿರೋದ್ರಿಂದ ನಿನಗೆ ಹಿಡಿದಂಥ ಶನಿ ಬಿಟ್ಟು ಹೋಗುತ್ತೆ. ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ನಿರಂತರ ಯೋಗ ವರ್ಗಗಳು ನಡೆಸುತ್ತೆ. ಬೆಳಗ್ಗೆ 6ರಿಂದ 7, ಸಂಜೆ 6ರಿಂದ 7, ಬೋತ್ ಆಫ್ಲೈನ್ ಆ್ಯಂಡ್ ಆನ್ಲೈನ್. ಜೊತೆಗೆ ನಮ್ಮದೇ ಯೂಟ್ಯೂಬ್ ಚಾನಲ್ ಇದೆ, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ಬಾಗಲಕೋಟೆ. ಬನ್ನಿ, ನಮ್ಮ ಯೋಗ ವರ್ಗಗಳಲ್ಲಿ ಭಾಗವಹಿಸಿ. ಧನ್ಯವಾದಗಳು.